ನಮಸ್ಕಾರ ಎಲ್ಲರಿಗೂ. ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಫಾರ್ ಬಿಗಿನರ್ಸ್ ಈ ವಿಡಿಯೋ ಸೀರೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋಲಿ ನಾವು ಪೆಂಡಿಂಗ್ ಆರ್ಡರ್ಸ್ನ ಬಗ್ಗೆ ತಿಳ್ಕೊಳ್ಳೋಣ, ಸರಿನಾ? ಈಗ ಪೆಂಡಿಂಗ್ ಆರ್ಡರ್ಸ್ನ ಬಗ್ಗೆ ಹೇಳ್ಕೊಡೋ ಮೊದಲು ನಾನು ನಿಮಗೆ ಲಿಮಿಟ್ ಆರ್ಡರ್ ಅಂದರೆ ಏನು ಹಾಗೂ ಮಾರ್ಕೆಟ್ ಆರ್ಡರ್ ಅಂದರೆ ಏನು ಅನ್ನೋದನ್ನು ಹೇಳ್ಕೊಡ್ತೇನೆ, ಆಯಿತಾ? ನಾನೀಗ ನನ್ನ ಝೀರೋದಾ ಡ್ಯಾಶ್ ಬೋರ್ಡ್ನಲ್ಲಿದ್ದೇನೆ ಹಾಗೂ ಇನ್ಫೋಸಿಸ್ ಕಂಪನಿಯ ಚಾರ್ಟನ್ನು ಓಪನ್ ಮಾಡಿದ್ದೇನೆ. ಇನ್ಫೋಸಿಸ್ ಕಂಪನಿಯ ದರ ₹1950 ಹಾಗೂ 45 ಪೈಸೆ ಇತ್ತು ಇವತ್ತು ಮಾರ್ಕೆಟ್ ಕ್ಲೋಸ್ ಆಗುವಾಗ. ಅಂದರೆ ನೀವು ಒಂದು ಇನ್ಫೋಸಿಸ್ ಶೇರನ್ನು ಖರೀದಿ ಮಾಡಬೇಕು ಅಂತಾದರೆ ಇಷ್ಟು ದುಡ್ಡನ್ನು ಕೊಡಬೇಕಾಗ್ತಿತ್ತು, ಸರಿನಾ? ಈಗ ಇನ್ಫೋಸಿಸ್ ಕಂಪನಿಯ ಶೇರನ್ನು ಖರೀದಿ ಮಾಡಬೇಕು ಅಂತಾದರೆ ನಾನು ಬೈ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಈ ರೀತಿ ಬರ್ತದೆ, ಸರಿನಾ? ಇಲ್ಲಿ ಎಷ್ಟು ಶೇರ್ಗಳನ್ನು ಖರೀದಿ ಮಾಡಬೇಕು ಅನ್ನೋದನ್ನು ನಾವು ಹಾಕಬೇಕು. ನಾನಿಲ್ಲಿ 10 ಅಂತ ಹಾಕ್ತೇನೆ. 10. ಇಲ್ಲಿ ನನಗೆ 2 ರೀತಿಯ ಆರ್ಡರ್ಗಳು ಕಾಣಲಿಕ್ಕೆ ಸಿಗ್ತವೆ. ಒಂದು ಮಾರ್ಕೆಟ್ ಆರ್ಡರ್ ಹಾಗೂ ಒಂದು ಲಿಮಿಟ್ ಆರ್ಡರ್ ಅಂತ. ಮಾರ್ಕೆಟ್ ಆರ್ಡರ್ ಅಂದರೆ ನೀವು ದರದ ಬಗ್ಗೆ ಚಿಂತೆ ಮಾಡುವುದಿಲ್ಲ. ನಿಮಗೆ 10 ಶೇರುಗಳು ಈಗಲೇ ಬೇಕು. ಯಾವ ದರದಲ್ಲಿ ಮಾರಾಟ ಮಾಡುವವರು ಮಾರಾಟ ಮಾಡ್ತಾ ಇರ್ತಾರೋ ಆ ದರವನ್ನು ಕೊಟ್ಟು ನೀವು 10 ಶೇರುಗಳನ್ನು ಕೊಂಡುಕೊಳ್ಳಲಿಕ್ಕೆ ರೆಡಿ ಇದ್ದೀರಿ ಅಂತ ಹೇಳುವಂಥದ್ದು. ಯಾವಾಗ ಮಾರ್ಕೆಟ್ ಅಂತ ಸೆಲೆಕ್ಟ್ ಮಾಡಿದಾಗ, ಆಯಿತಾ? ಅದೇ ನೀವು ಲಿಮಿಟ್ ಅಂತ ಸೆಲೆಕ್ಟ್ ಮಾಡಿದರೆ ಎಷ್ಟು ದರಕ್ಕೆ ನೀವು ಕೊಂಡುಕೊಳ್ಳಲಿಕ್ಕೆ ತಯಾರಿದ್ದೀರಿ ಅಂತ ಇಲ್ಲಿ ಹಾಕ್ಬೋದು. ಅಂದರೆ ಈಗಿನ ದರ ₹1950 ಹಾಗೂ 45 ಪೈಸೆ. ನಾನೇನು ಮಾಡ್ತೇನೆ ಅಂದರೆ ನನಗೆ 10 ಶೇರ್ಗಳು ಬೇಕು, ಆದರೆ ₹1900 ದರ ಬಂದಾಗ ಮಾತ್ರ ಬೇಕು ಅಂತ. ಅಂದರೆ ನಾನು ಏನು ಹೇಳ್ತಿದ್ದೇನೆ ಅಂದರೆ ಒಂದು ಶೇರಿಗೆ ನಾನು ₹1900 ಕೊಡಲಿಕ್ಕೆ ತಯಾರಿದ್ದೇನೆ ಅಷ್ಟೇ. ಇದಕ್ಕಿಂತ ₹1 ಹೆಚ್ಚು ಕಮ್ಮಿ ಕೊಡಲಿಕ್ಕೆ ತಯಾರಿಲ್ಲ. ಹೀಗೆ ಹೇಳುವಂಥದ್ದು ಲಿಮಿಟ್ ಆರ್ಡರ್, ಸರಿನಾ? ಎಷ್ಟು ದರಕ್ಕೆ ನೀವು ಕೊಂಡ್ಕೊಳ್ಳಿಕ್ಕೆ ತಯಾರಿದ್ದೀರಿ ಅದನ್ನು ಹೇಳುವಂಥದ್ದು ಲಿಮಿಟ್ ಆರ್ಡರ್. ಮಾರ್ಕೆಟ್ ಆರ್ಡರ್ ಅಂದರೆ ಎಷ್ಟಾದರೂ ತೊಂದರೆ ಇಲ್ಲ, ನನಗೆ ಈಗಲೇ 10 ಶೇರ್ಗಳು ಬೇಕು ಅಂತ ಹೇಳುವಂಥದ್ದು, ಸರಿನಾ? ಈಗ ಲಿಮಿಟ್ ಆರ್ಡರಲ್ಲಿ ಏನು ತೊಂದರೆ ಅಪ್ಪ ಅಂದರೆ ಇಲ್ಲಿ ನಾನು ₹1900 ಹಾಕಿ ಬೈ ಕೊಟ್ಟರೆ ಒಂದು ಆರ್ಡರ್ ಪ್ಲೇಸ್ ಆಗ್ತದೆ. ಆದರೆ ಈ ದರ ₹1950 ದರ 1900ಕ್ಕೆ ಬರ್ದೇ ಇರಬಹುದು, ಮೇಲೆ 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 ಹೋಗ್ತಾ ಇರಬಹುದು. ಆವಾಗ ಏನಾಗ್ತದೆ, ನನಗೆ ಕೊಂಡುಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ವಾ? ಇಲ್ಲಿಗೆ ಬಂದರೆ ಮಾತ್ರ ಕೊಂಡುಕೊಳ್ಳಿ ಅಂತ ಹೇಳ್ತಿದ್ದೇನೆ. ಅಲ್ಲಿಗೆ ದರ ಬರದೇ ಇದ್ದರೆ ನನಗೆ ಶೇರ್ಗಳು ಸಿಗುವುದೇ ಇಲ್ಲ. ಇಲ್ಲಿ ಮಾರ್ಕೆಟ್ ಆರ್ಡರ್ನಲ್ಲಿ ನಾನು ಕೊಂಡುಕೊಂಡ್ರೆ ಏನು ತೊಂದರೆ ಆಗ್ಬೋದು ಅಂದರೆ 10 ಶೇರ್ಗಳು ನನಗೆ ಈಗಲೇ ಸಿಗ್ತದೆ, ಆದರೆ ಇನ್ನೊಂದು 2 ದಿನದಲ್ಲಿ 1800ಕ್ಕೆ ಹೋಗ್ಬೋದು ದರ ಬಿದ್ದು ಅಲ್ವಾ? ಸ್ವಲ್ಪ ದಿನ ಕಾದಿದ್ರೆ ನಾನು 1800ಕ್ಕೆ ಸಿಗ್ತಿತ್ತು ಅಂತ ನಾನು ಪಶ್ಚಾತ್ತಾಪ ಪಡಬೇಕಾಗ್ತದೆ. ಸೊ ಇದು ವ್ಯತ್ಯಾಸ ಮಾರ್ಕೆಟ್ ಹಾಗೂ ಲಿಮಿಟ್ ಆರ್ಡರ್ನ ನಡುವೆ, ಆಯಿತಾ? ಈಗ ಇದನ್ನು ನಾನು ಯಾಕೆ ಹೇಳಿದೆ ಅಂದರೆ ಈ ಚಾರ್ಟ್ಗಳಲ್ಲಿ ದೊಡ್ಡ ದೊಡ್ಡ ಕ್ಯಾಂಡಲ್ಗಳಿರ್ತಾವಲ್ಲ, ಈ ದೊಡ್ಡ ದೊಡ್ಡ ಕ್ಯಾಂಡಲ್ಗಳು ಆಗುವುದು ಹೇಗೆ ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಮಾರ್ಕೆಟ್ ಆರ್ಡರನ್ನು ಇಟ್ಟಾಗ. ಯಾವಾಗ ತುಂಬ ದುಡ್ಡಿರುವವರು ಮಾರ್ಕೆಟ್ ಆರ್ಡರನ್ನು ಇಡ್ತಾರೋ ಆವಾಗ ದೊಡ್ಡ ದೊಡ್ಡ ಕ್ಯಾಂಡಲ್ಗಳು ಆಗ್ತವೆ. ದೊಡ್ಡ ದೊಡ್ಡ ಕ್ಯಾಂಡಲ್ಗಳಂದ್ರೆ ಏನರ್ಥ? ಇಲ್ಲಿ ತುಂಬ ಬೈಯಿಂಗ್ ನಡೆದಿದೆ, ಕೇಳಿದಷ್ಟು ದುಡ್ಡನ್ನು ಕೊಟ್ಟು ಖರೀದಿ ಮಾಡಿದ್ದಾರೆ ಅಂತ ಅರ್ಥ ಅಲ್ವಾ? ದೊಡ್ಡ ಕೆಂಪು ಕ್ಯಾಂಡಲ್ ಅರ್ಥ ಏನು? ಎಷ್ಟು ದುಡ್ಡು ಸಿಗ್ತದೋ ಅಷ್ಟಕ್ಕೆ ಮಾರಿದ್ದಾರೆ ಅಂತ ಅರ್ಥ, ಆಯಿತಾ? ಲಿಮಿಟ್ ಆರ್ಡರ್ ಇಟ್ಟರೆ ಸಣ್ಣ ಸಣ್ಣ ಕ್ಯಾಂಡಲ್ಗಳಾಗ್ತವೆ. ಅದೇ ಮಾರ್ಕೆಟ್ ಆರ್ಡರ್ ಇಟ್ಟರೆ ದೊಡ್ಡ ದೊಡ್ಡ ಕ್ಯಾಂಡಲ್ಗಳಾಗ್ತವೆ, ಸರಿನಾ? ಸೊ ಇಷ್ಟು ನಿಮಗೆ ಗೊತ್ತಿದ್ರೆ ಸಾಕು.
ಇನ್ನು ನಾವು ಪೆಂಡಿಂಗ್ ಆರ್ಡರ್ಸ್ ಅಂದರೆ ಏನು ಅನ್ನೋದನ್ನು ಕಲಿಯೋಣ. ಸರಿ, ನಾನು ಈಗ ನಿಮಗೆ ಪೆಂಡಿಂಗ್ ಆರ್ಡರ್ಸ್ ಅಂದರೆ ಏನು ಅನ್ನೋದನ್ನು ಒಂದು ಕಾಲ್ಪನಿಕ ಸನ್ನಿವೇಶವನ್ನು ತೆಗೆದುಕೊಂಡು ಹೇಳ್ಕೊಡ್ತೇನೆ. ಆಯಿತಾ? ಕಳೆದ ವಿಡಿಯೋಲಿ ನಾನು ನಿಮಗೆ ಸಪ್ಲೈ ಹಾಗೂ ಡಿಮಾಂಡ್ ಅಂದರೆ ಏನು ಅನ್ನೋದನ್ನು ಮಾಸ್ಕ್ ಹಾಗೂ ಸ್ಯಾನಿಟೈಸರ್ನ ಉದಾಹರಣೆ ತೆಗೆದುಕೊಂಡು ಹೇಳ್ಕೊಟ್ಟಿದ್ದೆ ಅಲ್ವಾ? ಈಗ ಮಾಸ್ಕ್ ಹಾಗೂ ಸ್ಯಾನಿಟೈಸರನ್ನು ಉತ್ಪಾದಿಸುವ ಕಂಪನಿಗಳು ಎಷ್ಟು ಬೇಕಾದರೂ ಉತ್ಪಾದಿಸಬಹುದು. ಅಂದರೆ ಎಷ್ಟು ಮಾಸ್ಕಿನ ಹಾಗೂ ಎಷ್ಟು ಸ್ಯಾನಿಟೈಸರ್ನ ಡಿಮಾಂಡ್ ಅಥವಾ ಬೇಡಿಕೆ ಇರ್ತದೋ ಅಷ್ಟು ಉತ್ಪಾದನೆ ಮಾಡಬಹುದು. ಸರಿನಾ? ಆದರೆ ನಾವು ಸ್ಟಾಕ್ ಮಾರ್ಕೆಟಿಗೆ ಬಂದಾಗ ಕಂಪನಿಗಳ ಷೇರುಗಳು ಲಿಮಿಟೆಡ್ ಆಗಿರ್ತವೆ. ಅಂದರೆ ಈಗ ಇನ್ಫೋಸಿಸ್ ಕಂಪನಿಯ ಷೇರುಗಳು ಮಾರ್ಕೆಟ್ನಲ್ಲಿ ಇಷ್ಟೇ ಇರುವಂಥದ್ದು. ಯಾವಾಗ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನಲ್ಲ, ಈ ಹೊತ್ತಿನಲ್ಲಿ. ಸರಿನಾ? ಇನ್ಫೋಸಿಸ್ ಕಂಪನಿಯ ಷೇರುಗಳು ಇಷ್ಟೇ ಇರುವಂಥದ್ದು. ಅಂದರೆ ನನಗೀಗ ಇದಕ್ಕಿಂತ ಒಂದು ಜಾಸ್ತಿ ಇನ್ಫೋಸಿಸ್ನ ಶೇರ್ ಖರೀದಿ ಮಾಡಬೇಕು ಅಂತಾದರೂ ಅದಾಗುವುದಿಲ್ಲ. ಯಾಕಂದರೆ ಇಷ್ಟೇ ಶೇರ್ ಇರುವುದು, ಇದಕ್ಕಿಂತ ಜಾಸ್ತಿ ನನಗೆ ಖರೀದಿ ಮಾಡಲಿಕ್ಕೆ ಆಗುವುದಿಲ್ಲ. ಸರಿನಾ? ಈ ಸಂಖ್ಯೆ ಯಾವಾಗ ಜಾಸ್ತಿ ಆಗ್ತದೆ ಅಂದರೆ ಬೋನಸ್ ಶೇರ್ ಅಥವಾ ಸ್ಟಾಕ್ ಸ್ಪ್ಲಿಟ್ ಎಲ್ಲ ಆದಾಗ ಮಾತ್ರ. ಆಯಿತಾ? ಸೊ ಅದ್ರ ಬಗ್ಗೆ ನಾವು ಮಾತನಾಡೋದು ಬೇಡ, ಈ ವಿಡಿಯೋ ಸೀರೀಸ್ಗೆ ಅದು ಸಂಬಂಧ ಇಲ್ಲ. ಈಗ ಇನ್ಫೋಸಿಸ್ ಕಂಪನಿಯ ಷೇರಿನ ದರ ಈ ಹೊತ್ತಿನಲ್ಲಿ 2,000 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ಕರೆಂಟ್ ಮಾರ್ಕೆಟ್ ಪ್ರೈಸ್ ಇನ್ಫೋಸಿಸ್ನದ್ದು 2,000 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ಆಯಿತಾ? ಮಾರ್ಕೆಟ್ನಲ್ಲಿ ದೊಡ್ಡ ದೊಡ್ಡ ಪ್ಲೇಯರ್ಸ್ ಇರ್ತಾರೆ ಹಾಗೂ ಸಣ್ಣ ಪ್ಲೇಯರ್ಸ್ ಇರ್ತಾರೆ. ದೊಡ್ಡ ಪ್ಲೇಯರ್ಸ್ ಯಾರು, ಸಣ್ಣ ಪ್ಲೇಯರ್ಸ್ ಯಾರು ಅನ್ನೋದನ್ನು ನಾನು ವಿಡಿಯೋ ಮಾಡಿ ನನ್ನ ಚಾನಲ್ನಲ್ಲಿ ಹಾಕಿದ್ದೇನೆ, ನೀವು ನೋಡಬಹುದು. ಈಗ ಈ ಹೊತ್ತಿಗೆ ನಾನು ಯಾರು ಬಿಗ್ ಪ್ಲೇಯರ್ಸ್ ಹಾಗೂ ಯಾರು ಸಣ್ಣ ಪ್ಲೇಯರ್ಸ್ ಅನ್ನೋದನ್ನು ಹೇಳ್ತೇನೆ. ಆಯಿತಾ? ದೊಡ್ಡ ದೊಡ್ಡ ಪ್ಲೇಯರ್ಸ್ ಅಥವಾ ಬಿಗ್ ಪ್ಲೇಯರ್ಸ್ ಯಾರು ಅಂದರೆ ಯಾರ ಹತ್ರ ತುಂಬ ಹಣ ಇರ್ತದೋ ಅವರು. ಉದಾಹರಣೆಗೆ ಮ್ಯೂಚುವಲ್ ಫಂಡ್ ಹೌಸಸ್, ಪೆನ್ಷನ್ ಹೌಸಸ್, ಇನ್ಶೂರೆನ್ಸ್ ಕಂಪನೀಸ್, ಬ್ಯಾಂಕ್ಗಳು, ಹೆಡ್ಜ್ ಫಂಡ್ಗಳು ಹಾಗೂ ಹೈ ನೆಟ್ವರ್ತ್ ಇಂಡಿವಿಜುವಲ್ ಅಂತ ಹೇಳ್ತೇವೆ. ಅಂದರೆ ಯಾರೋ ಒಬ್ಬರ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ ಅಂತ ಆದರೆ ಅವರು ಕೂಡ ಬಿಗ್ ಪ್ಲೇಯರ್ ಆಗ್ತಾರೆ. ಆಯಿತಾ? ಸೊ ಇವರೆಲ್ಲರ ಹತ್ರ ತುಂಬ ದುಡ್ಡಿರ್ತದೆ ಹಾಗೂ ಮಾರ್ಕೆಟನ್ನು ಮೂವ್ ಅಥವಾ ಚಲಿಸುವಂತಹ ಒಂದು ತಾಕತ್ತಿರ್ತದೆ. ಸರಿನಾ? ಇನ್ನು ಸಣ್ಣ ಆಟಗಾರರು ಯಾರು ಅಂದರೆ ನನ್ನಂಥವ್ರು, ನಿಮ್ಮಂಥವ್ರು, ಯಾರ ಹತ್ರ ಸ್ವಲ್ಪ ದುಡ್ಡಿರ್ತದೋ ಅವರು. ಆಯಿತಾ? ದೊಡ್ಡ ದೊಡ್ಡ ಆಟಗಾರರು ಏನು ಮಾಡ್ತಾರೆ ಅನ್ನೋದನ್ನು ನೋಡಿಕೊಂಡು ನಾವು ಅವ್ರ ಜೊತೆ ಸೇರಿಕೊಂಡು ದುಡ್ಡನ್ನು ಮಾಡಬಹುದಷ್ಟೇ. ಸರಿನಾ? ಈಗ ದೊಡ್ಡ ದೊಡ್ಡ ಪ್ಲೇಯರ್ಸ್ ಅಥವಾ ಆಟಗಾರರು ಇರ್ತಾರಲ್ಲ, ಅವರು ಏನು ಮಾಡ್ತಾ ಇರ್ತಾರೆ ಅಂದರೆ ಎಲ್ಲ ಕಂಪನಿಗಳನ್ನು ಅನಲೈಸ್ ಮಾಡ್ತಾ ಇರ್ತಾರೆ. ಯಾವ ಕಂಪನಿ ಚೆನ್ನಾಗಿದೆ, ಯಾವುದರ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ, ಯಾವುದು ಪ್ರಾಫಿಟ್ ಮಾಡ್ತಾ ಇದೆ, ಯಾವುದು ಮುಂದೆ ಬೆಳಿಬಹುದು, ಯಾವುದು ಕೆಳಗೆ ಬೀಳಬಹುದು, ಇಂಥದ್ದನ್ನೆಲ್ಲ ನೋಡ್ತಾ ಇರ್ತಾರೆ. ಸರಿನಾ? ಈಗ ಒಂದು ಉದಾಹರಣೆಯನ್ನು ತಗೊಳ್ಳೋಣ. ಒಬ್ಬ ದೊಡ್ಡ ಆಟಗಾರ ಇನ್ಫೋಸಿಸ್ ಕಂಪನಿಯನ್ನು ಅನಲೈಸ್ ಮಾಡ್ತಾ ಇದ್ದಾನೆ. ಆಯಿತಾ? ಯಾರು ಈ ದೊಡ್ಡ ಆಟಗಾರ ಅಂದರೆ ಯಾರಾದರೂ ಆಗಿರ್ಬೋದು. ಮ್ಯೂಚುವಲ್ ಫಂಡ್ ಕಂಪನಿ ಆಗಿರ್ಬೋದು, ಹೈ ನೆಟ್ವರ್ತ್ ಇಂಡಿವಿಜುವಲ್ ಆಗಿರ್ಬೋದು, ಪೆನ್ಷನ್ ಫಂಡ್ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು. ದೊಡ್ಡ ಆಟಗಾರ ಅಂದರೆ ತುಂಬ ದುಡ್ಡಿರುವವನು ಅಂತ ಅರ್ಥ. ಸರಿನಾ? ಸೊ ಅವನು ಇನ್ಫೋಸಿಸ್ ಕಂಪನಿಯನ್ನು ಅನಲೈಸ್ ಮಾಡ್ತಾ ಇದ್ದಾನೆ ಹಾಗೂ ಅವನ ಅನಾಲಿಸಿಸ್ನ ಪ್ರಕಾರ ಇನ್ನು ಮುಂದೆ ಬರುವ ದಿನಗಳಲ್ಲಿ ಇನ್ಫೋಸಿಸ್
ಕಂಪನಿಯ ಷೇರಿನ ದರ ಮೇಲೆ ಹೋಗ್ತದೆ ಅಂತ ಅನ್ನಿಸ್ತದೆ. ಆಯ್ತಾ? ಈಗ ನೀವು ಒಂದು ತಿಳ್ಕೊಳ್ಬೇಕೇನೆಂದರೆ, ಎಲ್ಲರ ಎನಾಲಿಸಿಸ್ ಬೇರೆ ಬೇರೆ ಇರ್ತದೆ. ಒಬ್ಬ ದೊಡ್ಡ ಆಟಗಾರನ ಎನಾಲಿಸಿಸ್ನ ಪ್ರಕಾರ ಷೇರಿನ ದರ ಮೇಲೆ ಹೋಗ್ತದೆ ಅಂತ ಇದ್ದರೆ, ಇನ್ನೊಬ್ಬ ದೊಡ್ಡ ಆಟಗಾರನ ಪ್ರಕಾರ ಷೇರಿನ ದರ ಕೆಳಗೆ ಬರ್ತದೆ ಅಂತ ಇರ್ತದೆ. ಮತ್ತೊಬ್ಬ ದೊಡ್ಡ ಆಟಗಾರನ ಪ್ರಕಾರ ಷೇರಿನ ದರ ಅಲ್ಲೇ ಇರ್ತದೆ ಅಂತ ಇರ್ತದೆ. ಸರಿನಾ? ಎಲ್ಲರ ಪ್ರಕಾರ, ಎಲ್ಲರ ಎನಾಲಿಸಿಸ್ನ ಪ್ರಕಾರ ಶೇರ್ ಏನೇನೋ ಮಾಡ್ತದೆ ಅಂತ ಇರ್ತದೆ. ಸರಿನಾ? ಎಲ್ಲರ ಪ್ರಕಾರ ಷೇರಿನ ದರ ಮೇಲೆ ಹೋಗ್ತದೆ ಅಂತಿದ್ರೆ ಅಲ್ಲಿ ಏನೂ ಆಗೋದಿಲ್ಲ. ಎಲ್ಲರೂ ಖರೀದಿ ಮಾಡಬೇಕು ಅಂತ ಕೂತ್ರೆ ಮಾರುವವರು ಯಾರು ಅಲ್ವಾ? ಅಥವಾ ಎಲ್ಲರ ಪ್ರಕಾರ ಷೇರಿನ ದರ ಕೆಳಗೆ ಬರ್ತದೆ ಅಂತಿದ್ರೆ ಹಾಗೂ ಎಲ್ಲರೂ ಮಾರಲಿಕ್ಕೆ ಶುರು ಮಾಡಿದರೆ ಅದನ್ನು ಖರೀದಿ ಮಾಡುವವರು ಯಾರು? ಸರಿ ಅಲ್ವಾ? ಸೊ ನೀವೇನು ನೆನ್ಪಿಟ್ಕೊಳ್ಬೇಕಂದ್ರೆ, ಎಲ್ಲರ ಎನಾಲಿಸಿಸ್ ಬೇರೆ ಬೇರೆ ಥರ ಇರ್ತದೆ, ಹಾಗೆ ಎಲ್ಲರ ಆ್ಯಕ್ಷನ್ಗಳು ಬೇರೆ ಬೇರೆ ಇರ್ತದೆ ಅಂತ. ಸರಿನಾ? ಈಗ ಈ ಉದಾಹರಣೆಗೆ ಒಬ್ಬ ದೊಡ್ಡ ಆಟಗಾರನ ಪ್ರಕಾರ ಇನ್ನು ಮುಂದೆ ಬರುವ ದಿನಗಳಲ್ಲಿ ಇನ್ಫೋಸಿಸ್ ಕಂಪನಿಯ ಷೇರಿನ ದರ ಮೇಲೆ ಹೋಗ್ತದೆ ಅಂತ ಅವನಿಗೆ ಅನಿಸ್ತದೆ. ಅದಕ್ಕೆ ಅವನು ಏನು ನಿರ್ಧಾರ ಮಾಡ್ತಾನೆ ಅಂದರೆ, 5 ಲಕ್ಷ ಷೇರುಗಳನ್ನು ನಾನು ಕೊಂಡುಕೊಳ್ತೇನೆ ಅಂತ. ಆದರೆ ಅವನು ಏನು ಹೇಳ್ತಾನೆ ಅಂದರೆ, 2,000 ರೂಪಾಯಿ ಜಾಸ್ತಿ ಆಯಿತು, 1,500 ರೂಪಾಯಿಗೆ ಎಲ್ಲಾದರೂ ಇನ್ಫೋಸಿಸ್ನ ಷೇರಿನ ದರ ಬಂದರೆ ಆವಾಗ ನಾನು 5 ಲಕ್ಷ ಷೇರುಗಳನ್ನು ಕೊಂಡುಕೊಳ್ತೇನೆ ಅಂತ. ಸೊ ಇದನ್ನು ಅವನು ನಿರ್ಧಾರ ಮಾಡ್ತಾನೆ. ಅವನ ಪ್ರಕಾರ ಒಂದು ಷೇರಿಗೆ 2,000 ರೂಪಾಯಿ ಕೊಟ್ಟರೆ ಕಾಸ್ಟ್ಲಿ ಆಗ್ತದೆ, ದುಬಾರಿ ಆಗ್ತದೆ. ಹಾಗಾಗಿ 1,500 ರೂಪಾಯಿಗೆ ಎಲ್ಲಾದರೂ ಬಂದರೆ ನಾನು 5 ಲಕ್ಷ ಷೇರುಗಳನ್ನು ಕೊಂಡುಕೊಳ್ತೇನೆ ಅಂತ ಆ ದೊಡ್ಡ ಆಟಗಾರ ನಿರ್ಧಾರ ಮಾಡ್ತಾನೆ. ಸರಿನಾ? ಈಗ ಇದರಲ್ಲಿ ಒಂದು ತೊಂದರೆ ಉಂಟು. ಒಂದು ಷೇರಿಗೆ 1,500 ರೂಪಾಯಿ ಪ್ರಕಾರ 5 ಲಕ್ಷ ಷೇರುಗಳನ್ನು ಕೊಂಡುಕೊಳ್ಬೇಕು ಅಂತಾದರೆ ಇದನ್ನು ಮಾರಲಿಕ್ಕೆ ಯಾರಾದರೂ ಒಬ್ಬರು ಬೇಕಲ್ವಾ? ಅಥವಾ ಇದನ್ನು ಮಾರುವವರು ಬೇಕಲ್ವಾ? ಯಾವಾಗ ಮಾರುವವರು ಹಾಗೂ ಕೊಂಡುಕೊಳ್ಳುವವರು ಇರ್ತಾರೋ ಆವಾಗ ಮಾತ್ರ ಒಂದು ಟ್ರೇಡ್ ನಡೀತದೆ ಅಥವಾ ಟ್ರಾನ್ಸಾಕ್ಷನ್ ನಡೀತದೆ. ಈಗ ದೊಡ್ಡ ಆಟಗಾರ ಖರೀದಿ ಮಾಡಬೇಕು ಅಂತಿದ್ದಾನೆ 5 ಲಕ್ಷ ಷೇರುಗಳನ್ನು. ಅಂದರೆ ಏನರ್ಥ? 5 ಲಕ್ಷ ಷೇರುಗಳನ್ನು ಮಾರಾಟ ಮಾಡುವವರು ಬೇಕಲ್ವಾ? ಅದು ಸಿಗುವುದು ಕಷ್ಟ ಆಗ್ತದೆ. ಆಯಿತಾ? 5 ಲಕ್ಷ ಷೇರುಗಳಂದರೆ ಸುಮ್ಮನೆ ಅಲ್ಲ, 5 ಲಕ್ಷ ಷೇರುಗಳನ್ನು ಮಾರಾಟ ಮಾಡುವವರು ಸಿಗದೇ ಇರಬಹುದು. ಯಾವಾಗ? ಈ ದರಕ್ಕೆ ಬಂದಾಗ, ಈ ದರದಲ್ಲಿ. ಆಯಿತಾ? ಅದಕ್ಕೆ ಈ ದೊಡ್ಡ ಆಟಗಾರ ಏನು ನಿರ್ಧಾರ ಮಾಡ್ತಾನೆ ಅಂದರೆ, ಒಂದು ಝೋನಲ್ಲಿ ನಾನು ಖರೀದಿ ಮಾಡ್ತೇನೆ ಅಂತ. ಅಂದರೆ ಇಷ್ಟೇ ದರಕ್ಕೆ ನಾನು ಖರೀದಿ ಮಾಡಬೇಕು ಅಂತಿಲ್ಲ, ನನಗೆ ಸಿಗದೇ ಇದ್ದರೆ ತೊಂದರೆ ಇಲ್ಲ, ನನಗೆ ಸಿಗುವುದು ಕೂಡ ಇಲ್ಲ 5 ಲಕ್ಷ ಷೇರುಗಳು. ಅದಕ್ಕೆ ಈ ದರ ಹಾಗೂ ಈ ದರದ ನಡುವೆ ಎಲ್ಲಿಯೇ ಬಂದರೂ ಇನ್ಫೋಸಿಸ್ನ ಷೇರಿನ ದರ ನಾನು 5 ಲಕ್ಷ ಷೇರುಗಳನ್ನು ಖರೀದಿ ಮಾಡ್ತೇನೆ ಅಂತ ನಿರ್ಧಾರ ಮಾಡ್ತಾನೆ. ಆಯಿತಾ? ಈ ಒಂದು ರೇಂಜನ್ನು ಕ್ರಿಯೇಟ್ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ. ಇದರ ಮಧ್ಯ ಎಲ್ಲಿ ಬಂದರೂ ಕೂಡ ನಾನು ಶೇರ್ಗಳನ್ನು ಖರೀದಿ ಮಾಡಲಿಕ್ಕೆ ತಯಾರಿದ್ದೇನೆ ಅಂತ ಒಂದು ರೇಂಜ್ ಅಥವಾ ಒಂದು ಝೋನನ್ನು ಹುಟ್ಟುಹಾಕ್ತಾನೆ. ಸರಿನಾ? ಸೊ ನಾವು ಏನು ಮಾಡ್ತೇವೆ ಅಂದರೆ, ಈ ಒಂದು ಝೋನ್ ಎಲ್ಲಿ ದೊಡ್ಡ ದೊಡ್ಡ ಆಟಗಾರರು ಹುಟ್ಟು ಹಾಕಿದ್ದಾರೆ ಅನ್ನೋದನ್ನು ಹುಡುಕಿ ಅಲ್ಲಿ ಟ್ರೇಡ್ ತಗೊಳ್ತೇವೆ. ಸರಿನಾ? ಈಗ ನಾವು ನಮ್ಮ ಪಾಠವನ್ನು ಮುಂದುವರಿಸೋಣ. ಒಬ್ಬ ದೊಡ್ಡ ಆಟಗಾರ 5 ಲಕ್ಷ ಶೇರ್ಗಳನ್ನು ಖರೀದಿ ಮಾಡಬೇಕು ಅಂತಿದ್ದಾನೆ ಹಾಗೂ
ಇವನು ಒಂದು ರೇಂಜ್ ಅಥವಾ ಒಂದು ಝೋನನ್ನು ಸೃಷ್ಟಿ ಮಾಡಿದ್ದಾನೆ. ಆಯಿತಾ? ಇಲ್ಲಿಂದ ಇಲ್ಲಿ ಒಳಗೆ ಅಥವಾ ಇದರೊಳಗೆ ದರ ಬಂದರೆ ನಾನು 5 ಲಕ್ಷ ಶೇರ್ಗಳನ್ನು ಖರೀದಿ ಮಾಡ್ತೇನೆ ಅಂತ. ಆಯಿತಾ? ಅದಕ್ಕೆ ಇವನು ಏನು ಮಾಡ್ತಾನೆ ಅಂದರೆ ಲಿಮಿಟ್ ಬೈ ಆರ್ಡರನ್ನು ಹಾಕ್ತಾನೆ. ನಾನು ನಿಮಗೆ ವಿಡಿಯೋವಿನ ಮೊದಲಿನಲ್ಲಿ ಹೇಳಿದೆ ಮಾರ್ಕೆಟ್ ಆರ್ಡರ್ ಅಂದರೆ ಏನು, ಲಿಮಿಟ್ ಆರ್ಡರ್ ಅಂದರೆ ಏನು ಅಂತ ಅಲ್ವಾ? ಸೊ ಈ ದೊಡ್ಡ ಆಟಗಾರ ಲಿಮಿಟ್ ಆರ್ಡರನ್ನು ಹಾಕ್ತಾನೆ 5 ಲಕ್ಷ ಶೇರ್ಗಳಿಗೆ. ಯಾವ ರೇಟಿಗೆ? ಇಲ್ಲಿಂದ ಇಲ್ಲಿಯ ನಡುವೆ ಹಲವಾರು ರೇಟುಗಳಿಗೆ. ಸರಿನಾ? ಈಗ ಏನಾಗ್ತದೆ ಅದನ್ನು ನೋಡೋಣ. ಕರೆಂಟ್ ಮಾರ್ಕೆಟ್ ಪ್ರೈಸ್ ಎಷ್ಟುಂಟು? 2,000 ರೂಪಾಯಿ ಉಂಟು. 2,000 ರೂಪಾಯಿಯಿಂದ ದರ ಕೆಳಗೆ ಬಂತು ಅಂತ ಮಾಡಿ. ಎಲ್ಲಿಗೆ ಬಂತು? ಈ ಲೆವೆಲಿಗೆ ಬಂತು. ಈ ಲೆವೆಲಿಗೆ ಬಂದಾಗ ಹಾಗೂ ಇದಕ್ಕಿಂತ ಕೆಳಗೆ ಹೋಗ್ಲಿಕ್ಕೆ ಶುರುವಾದಾಗ ಈ ದೊಡ್ಡ ಆಟಗಾರ ಲಿಮಿಟ್ ಬೈ ಆರ್ಡರ್ ಹಾಕಿದ್ನಲ್ಲ ಅದೆಲ್ಲ ಎಕ್ಸಿಕ್ಯೂಟ್ ಆಗಲಿಕ್ಕೆ ಶುರುವಾಗ್ತದೆ. ಎಕ್ಸಿಕ್ಯೂಟ್ ಅಂದ್ರೆ ಏನು? ಟ್ರೇಡ್ ಆಗಲಿಕ್ಕೆ ಶುರು ಆಗ್ತದೆ. ಇಲ್ಲೆಲ್ಲ ಆರ್ಡರ್ ಇಟ್ಟಿದ್ದಾನೆ. ಈ ದರ ಹಾಗೂ ಈ ದರದ ನಡುವೆ ಎಲ್ಲ ಕಡೆ ಆರ್ಡರನ್ನು ಹಾಕಿಟ್ಟಿದ್ದಾನೆ. ಸೊ ದರ ಇಲ್ಲಿಗೆ ಬರ್ಲಿಕ್ಕೆ ಶುರು ಆದಾಗ ಹಾಗೂ ಇಲ್ಲಿಂದ ಕೆಳಗೆ ಬರ್ಲಿಕ್ಕೆ ಶುರು ಆದಾಗ ಎಲ್ಲ ಆರ್ಡರ್ಗಳು ಎಕ್ಸಿಕ್ಯೂಟ್ ಆಗಲಿಕ್ಕೆ ಶುರು ಆಗ್ತದೆ. ಸರಿನಾ? ಆದರೆ ಈ ದೊಡ್ಡ ಆಟಗಾರನಿಗೆ ಬೇಕಿದ್ದದ್ದು 5 ಲಕ್ಷ ಶೇರ್ಗಳು. ಇಲ್ಲಿಗೆ ಬಂದಾಗ ಅಷ್ಟು ಶೇರ್ ಸಿಗುವುದಿಲ್ಲ ಅವನಿಗೆ. ಆಯ್ತಾ? ಈ ಲೆವೆಲಿಗೆ ಬಂದಾಗ ಅವನಿಗೆ 1 ಲಕ್ಷ ಶೇರುಗಳು ಸಿಕ್ತು ಅಂತ ತಿಳ್ಕೊಳ್ಳೋಣ. ಆಯ್ತಾ? ದೊಡ್ಡ ಆಟಗಾರನಿಗೆ 1 ಲಕ್ಷ ಶೇರುಗಳು ಸಿಕ್ತು. ಉಳಿದ 4 ಲಕ್ಷ ಶೇರುಗಳ ಆರ್ಡರ್ ಹಾಗೆಯೇ ಉಳಿದಿದೆ. ಅವೆಲ್ಲ ಪೆಂಡಿಂಗ್ ಆರ್ಡರ್ಸ್. ಪೆಂಡಿಂಗ್ ಆರ್ಡರ್ಸ್ ಅಂದರೆ ಯಾವ ಆರ್ಡರ್ಗಳು ಎಕ್ಸಿಕ್ಯೂಟ್ ಆಗದೆ ಬಾಕಿ ಉಳಿದಿರ್ತವೋ ಅವು ಪೆಂಡಿಂಗ್ ಆರ್ಡರ್ಸ್. ಆಯಿತಾ? ಸೊ 4 ಲಕ್ಷ ಶೇರುಗಳ ಆರ್ಡರ್ಗಳು ಇನ್ನೂ ಹಾಗೆಯೇ ಉಳಿದಿವೆ. ಆಯಿತಾ? ಸೊ ಇಲ್ಲಿಗೆ ಬಂದಾಗ 1 ಲಕ್ಷ ಶೇರುಗಳು ದೊಡ್ಡ ಪ್ಲೇಯರ್ಗೆ ಸಿಕ್ತು. ಆಮೇಲೆ ಏನು ಮಾಡ್ದ ಈ ದೊಡ್ಡ ಪ್ಲೇಯರ್? ಮಾರ್ಕೆಟ್ ಆರ್ಡರ್ ಅನ್ನು ಹಾಕಿ ದರವನ್ನು ಇಲ್ಲಿಂದ ಇಲ್ಲಿಯ ತನಕ ತಗೊಂಡು ಹೋದ. ಆಯ್ತಾ? ಮಾರ್ಕೆಟ್ ಆರ್ಡರ್ ಅನ್ನು ಹಾಕಿಯೇ ಇಲ್ಲಿಂದ ಇಲ್ಲಿಗೆ ತಗೊಂಡು ಹೋಗಬೇಕು ಅಂತಿಲ್ಲ. ಡಿಮಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಮ್ಮಿ ಇದ್ದಾಗ ದರ ಮೇಲೆ ಹೋಗ್ತದೆ ಅನ್ನೋದು ಕೂಡ ನಿಮ್ಗೆ ಗೊತ್ತುಂಟು ಅಲ್ವಾ ಕಳೆದ ವಿಡಿಯೋಯಿಂದ. ಸೊ ಹಾಗೆ ಕೂಡ ದರ ಮೇಲೆ ಹೋಗ್ಬೋದು. ದರ ಮೇಲೆ ಹೋಗ್ತಾ ಇರೋದನ್ನು ರಿಟೇಲ್ ಟ್ರೇಡರ್ಸ್ ನಮ್ಮಂಥವ್ರು ನಿಮ್ಮಂಥವ್ರು ನೋಡಿ ನಾವು ಬೈ ಮಾಡಲಿಕ್ಕೆ ಶುರು ಮಾಡ್ತೇವೆ. ನಾವು ಕೂಡ ಶೇರ್ಗಳನ್ನು ಖರೀದಿ ಮಾಡ್ತೇವೆ. ಆಯಿತಾ? ಇಲ್ಲಿಗೆ ಬಂದಾಗ ದೊಡ್ಡ ಆಟಗಾರ ಇಲ್ಲೆಲ್ಲ ಮಾರ್ಕೆಟ್ ಆರ್ಡರಲ್ಲಿ ಖರೀದಿ ಮಾಡಿರುವಂತಹ ಶೇರ್ಗಳನ್ನು ಮಾರ್ಕೆಟ್ ಆರ್ಡರ್ನಲ್ಲಿ ಮಾರಾಟ ಮಾಡಲಿಕ್ಕೆ ಶುರು ಮಾಡ್ತಾನೆ. ಇದು ದರ ಬೀಳ್ತಾ ಇರುವಾಗ ಉಳಿದ ರಿಟೇಲರ್ಸ್ ಕೂಡ ಹೆದರ್ಕೊಂಡು ಮಾರಲಿಕ್ಕೆ ಶುರು ಮಾಡ್ತಾರೆ. ಆಯ್ತಾ? ಇಲ್ಲಿಂದ ಇಲ್ಲಿಗೆ ಮಾರ್ಕೆಟ್ ಆರ್ಡರಲ್ಲಿ ತಗೊಂಡೋದ, ಇಲ್ಲಿಂದ ಇಲ್ಲಿಗೆ ಮಾರ್ಕೆಟ್ ಆರ್ಡರಲ್ಲೇ ತಗೊಂಬಂದ. ಮಾರ್ಕೆಟ್ ಆರ್ಡರಲ್ಲಿ ಸೆಲ್ ಮಾಡಲಿಕ್ಕೆ ಶುರು ಮಾಡಿದಾಗ ದರ ಕೆಳಗೆ ಬರ್ತದೆ. ಸಪ್ಲೈ ಜಾಸ್ತಿ ಆಯಿತು, ಡಿಮಾಂಡ್ ಕಮ್ಮಿ ಆಯಿತು ಅಂತ ಆದಾಗ ದರ ಕೆಳಗೆ ಬರ್ತದೆ. ಗೊತ್ತುಂಟು ನಿಮ್ಗೆ ಅಲ್ವಾ? ಕೆಳಗೆ ಬರುವುದರಿಂದ ಜನರಿಗೆ ಹೆದರಿಕೆ ಆಗ್ತದೆ, ರಿಟೇಲ್ ಟ್ರೇಡರ್ಸಿಗೆ ಹೆದರಿಕೆ ಆಗ್ತದೆ, ಲಾಸ್ ಆಗ್ತದೆ ಅಂತ ಹೇಳಿ ಅವರು ಕೂಡ ಮಾರಾಟ ಮಾಡ್ತಾರೆ. ಸೊ ಪುನಃ ದರ ಇದೇ ರೇಂಜ್ ಒಳಗೆ ಬಂತು ಅಲ್ವಾ? ಈ ರೇಂಜ್ಗೆ ಬಂದಾಗ ಪುನಃ ಇವನು ಹಾಕಿಟ್ಟಿದ್ದಂತಹ ಆರ್ಡರ್ಗಳು ಎಕ್ಸಿಕ್ಯೂಟ್ ಆಗಲಿಕ್ಕೆ ಶುರುವಾದವು. ಆಯಿತಾ? ಶುರುವಾಗಿ ಇಲ್ಲಿ ಈ ಸಮಯದಲ್ಲಿ 2 ಲಕ್ಷ ಶೇರುಗಳು ಇವನಿಗೆ ಸಿಕ್ತು ಅಂತ ಮಾಡಿ. ಆಯಿತಾ? 2 ಲಕ್ಷ ಶೇರುಗಳು ಇವನಿಗೆ ಬಂತು. ಸೊ 1 ಲಕ್ಷ ಹಾಗೂ 2 ಲಕ್ಷ ಒಟ್ಟು 3 ಲಕ್ಷ ಶೇರುಗಳು ಈ ದೊಡ್ಡ ಆಟಗಾರನಿಗೆ ಸಿಕ್ತು.
ಇನ್ನೂ 2 ಲಕ್ಷ ಶೇರ್ಗಳು ಬಾಕಿ ಇವೆ, ಪೆಂಡಿಂಗ್ ಆಗಿ ಇವೆ. ಆಯಿತಾ? ಸೊ ಅದು ಕೂಡ ಖರೀದಿ ಮಾಡಬೇಕು ಇವನಿಗೆ. ಸೊ ಏನು ಮಾಡ್ತಾನೆ? ಪುನಃ ಮಾರ್ಕೆಟ್ ಆರ್ಡರ್ ಹಾಕಿ ದರವನ್ನು ಮೇಲೆ ತಗೊಂಡು ಹೋಗ್ತಾನೆ. ಪುನಃ ಇಲ್ಲೆಲ್ಲ ರಿಟೇಲ್ ಟ್ರೇಡರ್ಸ್ ಸೇರ್ಕೊಳ್ಬೋದು ಅಥವಾ ಬೇರೆ ಏನಾದರೂ ಆಗ್ಬೋದು, ಅದರ ಯೋಚನೆ ಬಿಟ್ಬಿಡಿ. ಇಲ್ಲಿಗೆ ಬಂದಾಗ ಪುನಃ ದರವನ್ನು ಕೆಳಗೆ ತರ್ತಾರೆ. ಕೆಳಗೆ ಬಂದಾಗ ಇದೇ ರೇಂಜಿಗೆ ಬರ್ತದೆ, ಇದೇ ಝೋನಿಗೆ ಬರ್ತದೆ, ಹಾಗೂ ಇಲ್ಲಿ ಇವಾಗ 2 ಲಕ್ಷ ಶೇರ್ಗಳು ಸಿಗ್ತದೆ. ಸೊ 2 ಲಕ್ಷ ಶೇರ್ಗಳು ಇಲ್ಲಿ, 2 ಇಲ್ಲಿ, 1 ಇಲ್ಲಿ. ಸೊ ಒಟ್ಟು 5 ಲಕ್ಷ ಶೇರ್ಗಳು ಇವನಿಗೆ ಬೇಕಿತ್ತು, ಅಷ್ಟೇ ಸಿಕ್ತು. ಅದು ಕೂಡ ಇದೇ ಒಂದು ಪ್ರೈಸ್ ರೇಂಜಲ್ಲಿ ಸಿಕ್ತು. ಇನ್ನು ದರ ಮೇಲೆ ಹೋಗ್ಬೋದು ಅಥವಾ ಕೆಳಗೆ ಬರ್ಬೋದು, ಅದು ಸಂಬಂಧ ಇಲ್ಲ. ಸರಿನಾ? ಅವನಿಗೆ ಬೇಕಿದ್ದಂಥದ್ದು ಸಿಕ್ತು. ಈ ದೊಡ್ಡ ದೊಡ್ಡ ಆಟಗಾರರು ಇವತ್ತು ತಗೊಂಡು ಮುಂದಿನ ವಾರ ಸೇಲ್ ಮಾಡೋದು ಅಥವಾ ಮುಂದಿನ ತಿಂಗಳು ಸೇಲ್ ಮಾಡೋದು ಹಾಗೆಲ್ಲ ಮಾಡೋದಿಲ್ಲ. ಇವರು ತಗೊಳ್ಳುವಂಥದ್ದು ಲಾಂಗ್ ಟರ್ಮಿಗೆ. ಸೊ ಇದು ಮೇಲಾದರೂ ಹೋಗಲಿ ಕೆಳಗಾದರೂ ಹೋಗಲಿ, ಅವರ ಅನಾಲಿಸಿಸ್ ಪ್ರಕಾರ ಮೇಲೆ ಹೋಗ್ತದೆ ಅಂತ ಅವ್ರಿಗೆ ಅನಿಸಿದೆ ಇನ್ನೊಂದು ಸ್ವಲ್ಪ ಸಮಯದಲ್ಲಿ, ಅಲ್ವಾ? ಸೊ ಅಲ್ಲಿ ತನಕ ಅವ್ರು ಕಾಯ್ತಾರೆ. ಸೊ ಇಲ್ಲಿ ಮೇಲ್ ಹೋಯಿತು ಅಂತ ಮಾಡಿ ಮತ್ತೆ ವಾಪಸ್ ಇದೇ ರೇಂಜಿಗೆ ಬಂದರೆ ಇಲ್ಲಿ ಖರೀದಿ ಮಾಡಲಿಕ್ಕೆ ಯಾರೂ ಇರುವುದಿಲ್ಲ. ಯಾಕಂದರೆ ಬಿಗ್ ಪ್ಲೇಯರಿಗೆ, ದೊಡ್ಡ ಆಟಗಾರನಿಗೆ ಅವನಿಗೆ ಬೇಕಿದ್ದಂತಹ ಶೇರ್ಗಳು ಸಿಕ್ಕಿ ಆಯಿತು. ಸೊ ಪುನಃ ಅದು ಇಲ್ಲಿ ಬಂದರೆ ಇಲ್ಲಿ ಖರೀದಿ ಮಾಡುವವರು ಯಾರೂ ಇರುವುದಿಲ್ಲ. ಹಾಗಾಗಿ ಸಾಮಾನ್ಯವಾಗಿ ಕೆಳಗೆ ಬೀಳ್ತದೆ. ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ಕಲ್ತಿದ್ರೆ ಯಾವುದಾದ್ರೂ ವಿಡಿಯೋ ನೋಡಿ, ನಿಮಗೆ ಗೊತ್ತಿರ್ತದೆ. ಏನು 1, 2, 3 ಸತಿ ಎಲ್ಲಾದರೂ ದರ ಒಂದು ಸಪೋರ್ಟಿಗೆ ಬಂದರೆ ನೆಕ್ಸ್ಟ್ ಟೈಮ್ ಅದು ಬೀಳುವ ಸಾಧ್ಯತೆ ಇರ್ತದೆ ಅಂತ ಹೇಳಿ, ಅಲ್ವಾ? ಸೊ ಹೀಗೆ ಅದು ಬೀಳುವಂಥದ್ದು. ಸೊ ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ಕಲಿದೇ ಇದ್ದರೆ ಏನೂ ತೊಂದರೆ ಇಲ್ಲ, ಅದು ಇಲ್ಲಿ ಅಗತ್ಯ ಕೂಡ ಇಲ್ಲ. ಆಯಿತಾ? ನಾನು ಸುಮ್ಮನೆ ನಿಮಗೆ ಗೊತ್ತಿದ್ದರೆ ಅಂತ ಹೇಳಿದ್ದಷ್ಟೇ. ಅರ್ಥ ಆಯ್ತಾ? ಸೊ ಹೀಗೆ ಪೆಂಡಿಂಗ್ ಆರ್ಡರ್ಗಳು ಇರ್ತವೆ ಹಾಗೂ ಅವುಗಳು ಎಕ್ಸಿಕ್ಯೂಟ್ ಆಗ್ತಾ ಬರ್ತವೆ. ನಾವು ಏನು ಮಾಡ್ತೇವೆ ಅಂದರೆ, ಎಲ್ಲಿ ಈ ರೀತಿ ಆಗಿದೆ ಅನ್ನೋದನ್ನು ಹುಡುಕಿ, ಮೊದಲ ಬಾರಿ ಎಲ್ಲಿ ದರ ಕೆಳಗೆ ಬಂದಿದೆ ಹಾಗೂ ಮೇಲೆ ಹೋಗಿದೆ ಅನ್ನೋದನ್ನು ಹುಡುಕಿ, ನೆಕ್ಸ್ಟ್ ಟೈಮ್ ದರ ಅಲ್ಲಿಗೆ ಬಂದಾಗ ಟ್ರೇಡನ್ನು ತಗೊಂಡು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸ್ತೇವೆ. ಆಯಿತಾ? ಮತ್ತು ಇಲ್ಲೆಲ್ಲಾದರೂ ಮಾರಿ ಪುನಃ ದರ ಇಲ್ಲಿಗೆ ಬಂದಾಗ ಪುನಃ ಶೇರನ್ನು ಖರೀದಿ ಮಾಡಿ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸ್ತೇವೆ. ಸರಿನಾ? ಹೇಗೆ ಈ ಒಂದು ಜಾಗಗಳನ್ನು ಹುಡುಕುವುದು ಅದನ್ನು ಮುಂದೆ ಕಲಿತಾ ಹೋಗೋಣ. ಅರ್ಥ ಆಯ್ತಾ? ಸರಿ. ಇನ್ನು ಸೆಲ್ಲಿಂಗ್ ಕೂಡ ಹಾಗೆ. ಬೈಯಿಂಗ್ ಹೇಗಿತ್ತೋ ಅದರ ವಿರುದ್ಧವೇ ಸೆಲ್ಲಿಂಗ್. ಒಬ್ಬ ದೊಡ್ಡ ಆಟಗಾರನ ಹತ್ತಿರ 5 ಲಕ್ಷ ಇನ್ಫೋಸಿಸ್ನ ಶೇರುಗಳು ಇವೆ ಈಗಾಗಲೇ ಅಂತ ತಿಳ್ಕೊಳ್ಳಿ. 5 ಲಕ್ಷ ಶೇರುಗಳನ್ನು ದೊಡ್ಡ ಆಟಗಾರ 1,000 ರೂಪಾಯಿ ಇದ್ದಾಗ ಖರೀದಿ ಮಾಡಿದ್ದ. ಈಗ ಶೇರಿನ ದರ 1,800 ರೂಪಾಯಿ ಉಂಟು ಅಂತ ಮಾಡಿ. 1,000 ರೂಪಾಯಿ ಇದ್ದಾಗ 5 ಲಕ್ಷ ಶೇರನ್ನು ಖರೀದಿ ಮಾಡಿದ್ದ, ಈಗ 1,800 ರೂಪಾಯಿ ಉಂಟು. ಸೊ ಅವನಿಗೆ ಎಷ್ಟು ಪ್ರಾಫಿಟ್ ಬರಬೇಕು, ಎಷ್ಟು ಮಾಡಬೇಕಂತ ಅಂದ್ಕೊಂಡಿದ್ನೋ ಅಷ್ಟು ಮಾಡಿ ಆಗಿದೆ ಅವನೀಗ. ಆಯಿತಾ? ಈಗ ಅವನಿಗೆ ಅವನ ಹತ್ರ ಇರುವಂತಹ 5 ಲಕ್ಷ ಶೇರುಗಳನ್ನು ಮಾರಾಟ ಮಾಡಬೇಕು ಯಾವುದೋ ಒಂದು ದುಡ್ಡಿಗೆ. ಆದರೆ 5 ಲಕ್ಷ ಶೇರುಗಳನ್ನು ಯಾವುದೋ ಒಂದು ದರಕ್ಕೆ ಮಾರಾಟ ಮಾಡಬೇಕು ಅಂತ ಆದರೆ ಅದೇ ದರಕ್ಕೆ ಖರೀದಿ ಮಾಡುವಂಥವರು ಬೇಕಾಗ್ತದೆ. ಆಯಿತಾ? 5 ಲಕ್ಷ ಶೇರುಗಳನ್ನು ಖರೀದಿ ಮಾಡುವಂಥವರು ಬೇಕಾಗ್ತದೆ. ಸೊ ಅದು ಸಿಗದೇ ಇರುವ ಕಾರಣ ಒಂದು ಝೋನನ್ನು ಹಾಕ್ಕೊಳ್ತಾನೆ, ಅವನೇ ಮಾಡ್ಕೊಳ್ತಾನೆ. ದರ ಇಲ್ಲಿಂದ ಇಲ್ಲಿಯ ನಡುವೆ ಎಲ್ಲಿ ಇದ್ದರೂ ಕೂಡ ನಾನು ಶೇರ್ಗಳನ್ನು ಮಾರಾಟ ಮಾಡ್ತೇನೆ ಅಂತ. ಆಯಿತಾ? ಸೊ ಹಾಗೆ ಒಂದು ಝೋನನ್ನು ಕ್ರಿಯೇಟ್ ಮಾಡ್ತಾನೆ. ದರ 1,800 ರೂಪಾಯಲ್ಲಿ ಉಂಟು, ಇದರ ಮಧ್ಯೆ ಎಲ್ಲಿಗೆ ಬಂದರೂ ಕೂಡ ಶೇರ್ಗಳನ್ನು ಮಾರಾಟ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅದು ಹೇಗೆ? ಲಿಮಿಟ್ ಸೆಲ್ ಆರ್ಡರನ್ನು ಹಾಕಿ. ಆಯಿತಾ? ಸರಿ.
₹1,800 ಉಂಟು ಷೇರಿನ ದರ, ಅದು ಮೇಲಕ್ಕೆ ಬಂತು ಅಂತ ಮಾಡಿ. ಮೇಲಕ್ಕೆ ಬಂದು 1950ಕ್ಕೆ ಬಂತು. ಈ ಲೆವೆಲಿಗೆ ಬಂದು ಮೇಲೆ ಬರ್ತಾ ಇದ್ದ ಹಾಗೆಯೇ ಇವನು ಹಾಕಿದ್ದಂತಹ ಲಿಮಿಟ್ ಸೆಲ್ ಆರ್ಡರ್ ಎಕ್ಸಿಕ್ಯೂಟ್ ಆಗಲಿಕ್ಕೆ ಶುರು ಆಗ್ತದೆ. ಆಯ್ತಾ? ಇಲ್ಲಿಗೆ ಮೊದಲ ಬಾರಿ ಬಂದಾಗ 1,00,000 ಷೇರುಗಳು ಮಾರಾಟ ಆದವು ಅಂತ ತಿಳ್ಕೊಳ್ಳಿ. ಸರಿನಾ? ಮಾರಾಟ ಆದ ಮೇಲೆ ದರ ಕೆಳಗೆ ಬರ್ತದೆ. ಇಲ್ಲಿ ಏನಾಯಿತು? ಜಾಸ್ತಿ ಇಲ್ಲಿ ಸಪ್ಲೈ ಬಂತು ಅಲ್ವಾ? 1,00,000 ಷೇರುಗಳನ್ನು ಮಾರಾಟ ಮಾಡಿದ್ರು, ಇಲ್ಲಿ ಸಪ್ಲೈ ಜಾಸ್ತಿ ಆಯಿತು, ಡಿಮಾಂಡ್ ಕಮ್ಮಿ ಇತ್ತು, ಹಾಗಾಗಿ ದರ ಕೆಳಗೆ ಬಂತು. ಅಥವಾ ಇವನೇ ದೊಡ್ಡ ಆಟಗಾರನೇ ಶಾರ್ಟ್ ಸೆಲ್ ಮಾಡಿರ್ಬೋದು, ಅಥವಾ ಅವನ ಹತ್ರ ಇರುವಂಥದ್ದು ಮಾರ್ಕೆಟ್ ಆರ್ಡರಲ್ಲಿ ಸೆಲ್ ಮಾಡಿರ್ಬೋದು, ಏನೋ ಒಂದು ಮಾಡಿರ್ಬೋದು. ಅದರ ಬಗ್ಗೆ ತಲೆಬಿಸಿ ಬೇಡ. ದರ ಮೊದಲ ಬಾರಿ 1,00,000 ಷೇರುಗಳನ್ನು ಮಾರಾಟ ಆದಮೇಲೆ ಕೆಳಗೆ ಬಂತು, ಪುನಃ ಮೇಲ್ ಹೋಯಿತು. ಮೇಲ್ ಹೋದಾಗ ಪುನಃ ಇದೇ ರೇಂಜಿಗೆ ಬಂದಾಗ ಆರ್ಡರ್ಗಳು ಎಕ್ಸಿಕ್ಯೂಟ್ ಆದವು, ಹಾಗೂ ಇಲ್ಲಿ 2,00,000 ಷೇರುಗಳು ಮಾರಾಟ ಆದವು. ಆಯಿತಾ? 2,00,000 ಷೇರುಗಳು ಮಾರಾಟ ಆದಮೇಲೆ ಪುನಃ ದರ ಕೆಳಗೆ ಬರ್ತದೆ. ಯಾಕಂದರೆ ಸಪ್ಲೈ ಇಲ್ಲಿ ಸಪ್ಲೈ ಉಂಟು, ಡಿಮಾಂಡ್ ಕಮ್ಮಿ ಉಂಟು, ಅಥವಾ ಏನೋ ಒಂದು ಕಾರಣದಿಂದ ಕೆಳಗೆ ಬರ್ತದೆ. ಆಯಿತಾ? ಮತ್ತೆ ವಾಪಸ್ ಮೇಲೆ ಹೋದಾಗ ಉಳಿದ 2,00,000 ಷೇರುಗಳು ಮಾರಾಟ ಆದವು. ಸೊ 2, 2, 1 ಒಟ್ಟು 5,00,000 ಷೇರುಗಳನ್ನು ಇವನು ಮಾರಾಟ ಮಾಡಲಿಕ್ಕಾಯಿತು. ಇನ್ನು ಏನಾಗ್ತದೆ ಅದು ಇವನಿಗೆ ಸಂಬಂಧ ಇಲ್ಲ. ಆಯಿತಾ? ದರ ಕೆಳಗಾದರೂ ಬರ್ಬೋದು, ಮೇಲಾದರೂ ಹೋಗ್ಬೋದು. ದರ ಸ್ವಲ್ಪ ಕೆಳಗೆ ಬಂದು ಮೇಲೆ ಹೋಗ್ಬೋದು. ಪುನಃ ಈ ರೇಂಜಿಗೆ ಬಂದಾಗ ಇಲ್ಲಿ ಮಾರಾಟ ಮಾಡುವವರು ಇರೋದಿಲ್ಲ, ಎಲ್ಲರೂ ಖರೀದಿ ಮಾಡುವವರು ಇರ್ತಾರೆ, ಹಾಗಾಗಿ ದರ ಮೇಲೆ ಹೋಗ್ಬೋದು. ಸರಿನಾ? ಸೊ ಹೀಗೆ ಒಂದು ರೇಂಜ್ನ ನಡುವೆ ಇವನು ಎಲ್ಲ ಷೇರುಗಳನ್ನು ಮಾರಾಟ ಮಾಡ್ತಾನೆ. ಆಯಿತಾ? ನಾವೇನು ಮಾಡ್ತೇವೆ ಅಂದರೆ, ಮೊದಲ ಬಾರಿ ಎಲ್ಲಿ ಇದಾಗ್ತದೆ ನೋಡಿ, ಮೇಲೆ ಹೋಗಿ ಕೆಳಗೆ ಬರ್ತದೆ, ಅದನ್ನು ಹುಡುಕಿ ನೆಕ್ಸ್ಟ್ ಟೈಮ್ ಷೇರಿನ ದರ ಅಲ್ಲಿಯೇ ಬಂದಾಗ ಮಾರಾಟ ಮಾಡಿ ನಾವು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸ್ತೇವೆ. ಪುನಃ ಮೇಲ್ ಬಂದು ಈ ಝೋನಿಗೆ ಬಂದಾಗ ಪುನಃ ಇಲ್ಲಿ ಸೆಲ್ ಮಾಡಿ ಈ ರ್ಯಾಲಿಯಲ್ಲಿ ಭಾಗವಹಿಸ್ತೇವೆ. ಸರಿನಾ? ಸೊ ಹೀಗೆ ನಾವು ಟ್ರೇಡನ್ನು ತಗೊಳ್ತೇವೆ. ಬೈ ಸೈಡಲ್ಲಿಯೂ ತಗೊಳ್ತೇವೆ, ಸೆಲ್ ಸೈಡಲ್ಲಿಯೂ ಕೂಡ ತಗೊಳ್ತೇವೆ. ಅರ್ಥ ಆಯ್ತಾ? ಸರಿ, ಈ ವಿಡಿಯೋಗೆ ಇಷ್ಟು ಸಾಕು. ನಾನು ನಿಮ್ಮನ್ನು ಮುಂದಿನ ವಿಡಿಯೋ ನೋಡ್ತೇನೆ. ಧನ್ಯವಾದಗಳು.